ಪೌರ ಕಾರ್ಮಿಕರಿಗೆ ಪ್ರತಿದಿನವೂ ಕೂಡ ಟೀ ಸ್ನಾಕ್ಸ್. ಬೆಂಗಳೂರಿನಲ್ಲಿ ಕರುಣಾಮಯಿ ಮಹಿಳೆ ಜಾಲತಾಣದಲ್ಲಿ ಹೃದಯ ಸ್ಪರ್ಶಿ ವಿಡಿಯೋ ವೈರಲ್ ಆಗ್ತಾ ಇದೆ. ಮಹಿಳೆಯೊಬ್ಬರು ಪೌರ ಕಾರ್ಮಿಕರಿಗೆ ಪ್ರತಿದಿನ ಕೂಡ ಟೀ ಸ್ನಾಕ್ಸ್ ನ ಕೊಡ್ತಾ ಇದ್ದಾರೆ. ಚಿಕ್ಕಟ ವೈರಲ್ ಆಗ್ತಾ ಇದೆ ಈ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ. ಬೆಂಗಳೂರಿನಲ್ಲೊಬ್ಬರು ಕರುಣಾಮಯಿ ಮಹಿಳೆ ಜಾಲತಾಣದಲ್ಲಿ ಹೃದಯ ಸ್ಪರ್ಶಿ ವಿಡಿಯೋ. ಮಹಿಳೆಯೊಬ್ಬರು ತಮ್ಮ ದಿನಚರಿಯ ಭಾಗವಾಗಿ ಟೀ ಬಿಸ್ಕತ್ ಅನ್ನ ಕೊಡ್ತಾರೆ. ತಮ್ಮ ಏರಿಯಾದ ಪೌರ ಕಾರ್ಮಿಕರಿಗೆ ನಿತ್ಯವೂ ಕೂಡ ಬೆಳಗ್ಗೆ ಟೀ ಬಿಸ್ಕೆಟ್ ಅನ್ನ ಕೊಡ್ತಾ ಇದ್ದಾರೆ. ಪೌರ ಕಾರ್ಮಿಕ ಮಹಿಳೆ ಜೊತೆ ಆಪ್ತವಾದಂತಹ ಮಾತು, ನಗು, ಸ್ವಲ್ಪ ಹರಟೆ. ಇದು ತೋರಿಕೆಗೆ ಮಾಡಿದಂತಹ ವಿಡಿಯೋ ಅಲ್ಲ. ನಿತ್ಯವೂ ಕೂಡ ಈಕೆಯದ್ದೇ ಇದೇ ಕೃಷಿ ಖುಷಿ. ಯಾವುದೇ ಪ್ರಚಾರ, ಹಣ ಸಂಪಾದಿಸುವಂತಹ ಉದ್ದೇಶ ಏನೂ ಇಲ್ಲ. ಆತ್ಮತೃಪ್ತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಮಹಿಳೆಯ ಔದಾರ್ಯ ಚಹಾ ನೀಡೋದಕ್ಕಿಂತ ಹೆಚ್ಚಿನದು. ನೆಟ್ಟಿಗರು ಕಮೆಂಟ್ ಮಾಡ್ತಾ ಇದ್ದಾರೆ. ಇನ್ಸ್ಟಾಗ್ರಾಮ್ ಬಳಕೆದಾರ ಜಗದೀಶ್ ನಡಹಳ್ಳಿ ಹಂಚಿಕೊಂಡಿರುವಂತಹ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಪೌರ ಕಾರ್ಮಿಕ ಮಹಿಳೆ ಜೊತೆ ಆಪ್ತವಾದಂತಹ ಮಾತು, ನಗು, ಸ್ವಲ್ಪ ಹೊತ್ತು ಹರಟೆ ಹೊಡಿತಾರಂತೆ. ಸೊ ನೋಡ್ತಾ ಇರ್ಬೋದು, ಅವ್ರಿಗೂ ಕೂಡ ಗಮನಕ್ಕೆ ಬರದೇ ಇರೋ ಹಾಗೆ ವಿಡಿಯೋನ ಮಾಡಿರುವಂಥದ್ದು. ಯಾವುದೇ ಪ್ರಚಾರಕ್ಕಾಗಿ ಮಾಡಿರೋದಲ್ಲ ಅನ್ನುವಂಥದ್ದು ಇದನ್ನು ನೋಡ್ತಾ ಇದ್ರೇ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದಾನ ಧರ್ಮ ಅನ್ನುವಂಥದ್ದು, ಹಾಗೆ ಆ ಆತ್ಮತೃಪ್ತಿ ಅನ್ನುವಂಥದ್ದು ಯಾವುದ್ರಲ್ಲಿ ಸಿಗತ್ತೆ ಅಂತ ನೋಡ್ತಾ ಹೋದಾಗ ಫೈನಲ್ ಆಗಿ ಆ ದಾನ ಧರ್ಮದಲ್ಲಿ ಸಿಗುವಂತಹ ಆತ್ಮತೃಪ್ತಿ ಬೇರೆ ಎಲ್ಲೂ ಕೂಡ ಸಿಗೋದಿಲ್ಲ ಅನ್ನೋದಕ್ಕೆ ಇದು ಸ್ಪಷ್ಟ ಉದಾಹರಣೆ ಅಂತ ಅನ್ಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಚಹಾ ಮತ್ತು ಬಿಸ್ಕೆಟನ್ನು ಹಂಚ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಒಂದು ಪ್ರಚಾರಕ್ಕಾಗಿ ಮಾಡ್ತಾ ಇರುವಂಥದ್ದಲ್ಲ ಇದು. ಯಾರೋ ಗೊತ್ತಿಲ್ಲದೆ ವಿಡಿಯೋವನ್ನು ಮಾಡಿ ಅದನ್ನು ಇನ್ಸ್ಟಾಗ್ರಾಮ್ನಲ್ಲಿ ಜಗದೀಶ್ ನಡಹಳ್ಳಿ ಹಂಚ್ಕೊಂಡಿರುವಂತಹ ವಿಡಿಯೋ ಇದು. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕೂಡ.